ಮತ್ತೊಂದು ಕವಿತೆ 21ನೇ ಕವಿತೆ, ಅದೇ ಭಾರತದ ಒಂದು ಅಕ್ಷರವನ್ನು ಓದಿದರೆ ನಮಗೆ ಇನ್ನೂ ಯಾವ್ಯಾವ ಫಲಗಳು ದೊರೆಯುತ್ತವೆ. ಹೇಮಕರು ಶೃಂಗಾರಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯಗ್ರಹಣದಲ್ಲಿ ಸೂರ್ಯ ನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಿದು ಮಹಾಭಾರತದೋಳು ಒಂದಕ್ಷರವ ಕೇಳದರಿಗೆ. ಅಂದರೆ ಚಂದ್ರಗ್ರಹಣ, ಸೂರ್ಯಗ್ರಹಣ ಇವುಗಳ ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಗೊರೆಸಿ ಕೋಡುಗಳಿಗೆ ಬಂಗಾರದ ಆಭರಣವನ್ನು ಧರಿಸಿ ಕಪಿಲೆ ಹಸುಗಳನ್ನು 100 ಜನ ಬ್ರಾಹ್ಮಣರಿಗೆ ದಾನ ಮಾಡಿ ಶ್ರೀಕೃಷ್ಣಾರ್ಪಣೆ ಮಾಡಿದರೆ ಬರುವಂಥ ಫಲವು, 100 ಜನ ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡಿ ಹಾಗೂ ಅದರ ಕೋಡುಗಳಿಗೆ ಬಂಗಾರವನ್ನು ಎರಚಿ, ಅದು ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಇಂಥ ಸಮಯದಲ್ಲಿ ನದಿಯ ತೀರದಲ್ಲಿ ಕೊಡತಕ್ಕಂಥ ಈ ದಾನವನ್ನು ಮಾಡಿದರೆ ಎಷ್ಟು ಫಲ ಬರುತ್ತವೋ ಅದು ಅಷ್ಟೂ ಫಲವು ಈ ಮಹಾಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದವರಿಗೆ ದೊರೆಯುತ್ತದೆ. ಅಂದರೆ ದೇವರಿಗಿತ್ತ ಫಲವಿಹದು ಮಹಾಭಾರತದೊಳು ಒಂದು ಅಕ್ಷರವ ಕೇಳದರಿಗೆ, ಒಂದು ಅಕ್ಷರವನ್ನು ಈ ಒಂದು ಕವರದಲ್ಲಿ, ಈ ಒಂದು ಪುಸ್ತಕದಲ್ಲಿ ಕೇಳಿದವರಿಗೆ ಆ ಪುಣ್ಯ ದೊರೆಯುತ್ತದೆ ಎಂಬುದನ್ನು ಕುಮಾರವ್ಯಾಸನು ತಿಳಿಸಿದ್ದಾರೆ. ಧನ್ಯವಾದಗಳು.